ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಡಿಸ್ಕಸ್ ಯಾವ್ದು ಮಾಡ್ತಿದ್ದೇವಪ್ಪ ಅಂತಂದರೆ, ಇವತ್ತು ಎಕ್ಸಾಮ್ ನಡೀತಲ್ವ, ಅದ್ರದ್ದು ಕೀ ಆನ್ಸರ್ಸ್ ನೋಡ್ತಾ ಹೋಗೋಣ. ಓಕೆನಾ? ಎಲ್ ಸಿ ಎಮ್ ಆಫ್ 2 and 3 ಈಸ್ ಅಂತ. ಎಲ್ ಸಿ ಎಮ್ ಆಫ್ 2 and 3 ಏನಾಗ್ತೈತೆ ರೀ ಆನ್ಸರು? ದಿಸ್ ಟು ಆರ್ ಪ್ರೈಮ್ ನಂಬರ್ಸ್. ಆನ್ಸರ್ ಏನಾಗ್ತೈತೆ ರೀ? ಎಲ್ ಸಿ ಎಮ್ ಕೇಳಿದ್ರಿ, ಅದ್ರ ಎರಡರದು ಮಲ್ಟಿಪ್ಲೈ ಆಗೋದು ಆನ್ಸರ್ ಆಗಿರ್ತೈತೆ ರೀ. ಹೌದಾ? ಪ್ರೈಮ್ ನಂಬರ್ ಇದ್ದಪ್ಪ ಅಂತಂದರೆ ಅದ್ರದ್ದು ಆನ್ಸರ್ ಏನಾಗಿರ್ತೈತೆ ರೀ? ಅದ್ರದ್ದು ಮಲ್ಟಿಪ್ಲೈ ಆಗಿರ್ತೈತೆ ರೀ. 2 3s ಎಷ್ಟಾಗ್ತೈತೆ ರೀ? 6 ಆಗುತ್ತೆ. ಇಲ್ಲಿ ನೋಡಿ ಏನು ಕೇಳಿದಾನೆ. ಇಫ್ ಅ ಲೈನ್ ರಿಪ್ರೆಸೆಂಟೆಡ್ ಬೈ ದ ಇಕ್ವೇಷನ್ a1x plus b1y plus c1 equals to 0 and a2x plus b2y plus c2 equals to 0 are coincident. It is very important. Coincident ಅಂತ ಹೇಳ್ತಿದ್ದಾನೆ. ದೆನ್ ದ ಕರೆಕ್ಟ್ ರಿಲೇಷನ್ ಈಸ್ ಅಂತ ಹೇಳ್ತಿದ್ದಾನ. ಈ ಕೋಇನ್ಸಿಡೆಂಟ್ ಅಂತ ಹೇಳ್ತಿದ್ದಾನಪ್ಪ ಅಂತಂದರೆ ಲೈನ್ಸ್ ಹೆಂಗಿರ್ತಾವೆ ಅಂದಂಗೆ ಆಯ್ತು ರೀ, ಒಂದ್ರ ಮೇಲೊಂದು ಇರುತ್ತೆ ಅಂದಂಗೆ ಆಯಿತು. ಅಂದರೆ ಇಲ್ಲಿ 2 ಲೈನ್ಸ್ ಇರ್ತಾವೆ ಅಂದಂಗೆ ಆಯಿತು. ಆ 2 ಲೈನ್ಸದ ಕಂಡೀಷನ್ ಏನು ರೀ? ಹೆಂಗಿರ್ತೈತೆ ರೀ? a1/a2 ಈಸ್ ನಾಟ್ ಈಕ್ವಲ್ಸ್ ಟು b1/b2 ಅಂದರೆ ಇದೇನೈತೆ ರೀ? ಇಟ್ ಇಸ್ ಅನ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ದಿಸ್ ಒನ್ ಪ್ಯಾರಲಲ್ ಲೈನ್. ಇದು ಹತ್ರ ನಮ್ಗೆ ಬರೋದೇ ಇಲ್ಲ. ನೆಕ್ಸ್ಟ್ ಏನೈತೆ ರೀ? ಕೋಇನ್ಸಿಡೆಂಟ್ ಅಂದರೆ ಏನಾಗ್ತೈತೆ ರೀ? ಆನ್ಸರ್ ಆಗ್ತೈತೆ ರೀ. ನೆಕ್ಸ್ಟ್ ಏನು ಕೇಳತ್ತಾನ ರೀ? ದ ಕ್ವಾಡ್ರಾಟಿಕ್ ಇಕ್ವೇಷನ್ ಇನ್ ದ ಫಾಲೋಯಿಂಗ್ ಈಸ್. ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ ಏನಾಗಿರ್ಬೇಕು ರೀ? ಡಿಗ್ರಿ ಏನಾಗಿರ್ಬೇಕು ರೀ? 2 ಆಗಿರ್ಬೇಕು. ಡಿಗ್ರಿ ಅಂತಂದರೆ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್ ನೋಡಬೇಕು. ಇಲ್ಲಿ ನೋಡ್ರಿ, ಕ್ವಾಡ್ರಾಟಿಕ್ ಇಕ್ವೇಷನ್ ಕೇಳ್ತಿದ್ದಾನ. ಓಕೆನಾ? ಕ್ವಾಡ್ರಾಟಿಕ್ ಇಕ್ವೇಷನ್ ಕೇಳ್ತಿದ್ದಾನ. ಇಲ್ಲಿ ನೆನಪಿರಬೇಕು, ಕ್ವಾಡ್ರಾಟಿಕ್ ಇಕ್ವೇಷನ್ ಫಸ್ಟ್ ಇಲ್ಲಿ ಏನು ನೋಡ್ಬೇಕು ರೀ? ಡಿಗ್ರಿ ನೋಡ್ಬೇಕು. ಡಿಗ್ರಿ ನೋಡ್ರಿ, ಇಲ್ಲಿ 3 ಐತಿ. ಇಟ್ ಇಸ್ ಅನ್ ಕ್ಯೂಬಿಕ್. ದಿಸ್ ಒನ್ ಈಸ್ ದ ಲೀನಿಯರ್. ಇಲ್ಲಿ ನೋಡ್ರಿ, ಇಲ್ಲಿನೂ ಸ್ಕ್ವೈರ್ ಐತಿ, ಎರಡೂ ಕ್ವಾಡ್ರಾಟಿಕ್ ಹೌದು. ಬಟ್ ಅವ್ನು ಕೇಳಾಕತ್ತಿದ್ದು ಕ್ವಾಡ್ರಾಟಿಕ್ ಇಕ್ವೇಷನ್ ಆರ್ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಇಲ್ಲಿ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಾನ್ರಿ ಈ ಥರ. ಎರಡೂ ಡಿಗ್ರಿ ಏನೈತಿ ರೀ? 2 ಐತಿ. ಬಟ್ ಏನು ಕೇಳತ್ತಾನವ? ಕ್ವಾಡ್ರಾಟಿಕ್ ಇಕ್ವೇಷನ್ ಬಗ್ಗೆ ಕೇಳಾಕತ್ತಾನ. ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಬಗ್ಗೆ ಕೇಳಾಕತ್ತಿಲ್ಲ. ಏನು ಕೇಳತ್ತಾನ? ಕ್ವಾಡ್ರಾಟಿಕ್ ಇಕ್ವೇಷನ್ ಕೇಳಾಕತ್ತಾನ. ಅಂದ್ರೆ ಆನ್ಸರ್ ಏನಾಗ್ತೈತೆ ರೀ? ಆಪ್ಷನ್ ಡಿ ಆಗ್ತೈತಿ. ಯಾಕೆ ಹೇಳ್ರಿ? ಯಾವಾಗ ಈಸ್ ಈಕ್ವಲ್ಸ್ ಟು 0 ಬರ್ತದೆ ನೋಡ್ರಿ, ಅದಕ್ಕೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತಾರೆ. ದಿಸ್ ಒನ್ ಈಸ್ ದ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್. ಆನ್ಸರ್ ಏನಾಗ್ತೈತೆ ರೀ? ಆಪ್ಷನ್ ಡಿ ಆಗ್ತೈತೆ ರೀ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನು ಕೇಳತ್ತಾನ ರೀ? ಇನ್ ದ ಫಾಲೋಯಿಂಗ್ ದ ಸೇಪ್ಸ್ ವಿಚ್ ಆರ್ ಆಲ್ವೇಸ್ ಸಿಮಿಲರ್ ಅಂತ ಹೇಳ್ತಿದ್ದಾನೆ. ಸಿಮಿಲರ್ ಅಂತ ಯಾವಾಗ ಹೇಳ್ತೇವ್ರಿ ನಾವು? ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್, ದೆನ್ ದ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಅಂತ ಹೇಳ್ಬೇಕು ರೀ. ಅವಾಗ ನಾವು ಏನು ಹೇಳ್ತೇವೆ? ಅದಕ್ಕೆ ಸಿಮಿಲರ್ ಅಂತ ಹೇಳ್ತೇವೆ. ಇದು ಆಗಲ್ರಿ ಆನ್ಸರ್. ಸ್ಕ್ವಯರ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆ್ಯಂಡ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಅಂತ ಬರಲ್ಲ. ಆನ್ಸರ್ ಏನಾಗ್ತೈತೆ ರೀ? ಎನಿ 2 ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗ್ತೈತೆ ರೀ. ನೆಕ್ಸ್ಟ್ ಏನು ಕೇಳತ್ತಾನ ರೀ? ದ ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಯೂನಿಟ್ಸ್ ಈಸ್. ಅಂದರೆ ವ್ಯಾಲ್ಯೂಮ್ ಆಫ್ ದಿ ಸ್ಪಿಯರ್ ಕೇಳ್ತಿದ್ದಾನೆ. ವ್ಯಾಲ್ಯೂಮ್ ಆಫ್ ದ ಸ್ಪಿಯರ್ ಕೇಳಾಕತ್ತಾನ ರೀ. 4/3 πr ಕ್ಯೂಬಿಕ್ ಯೂನಿಟ್ಸ್ ಆಗುತ್ತೆ. ಓಕೆನಾ? ಇದು ಎದ್ರದ್ದಾಗ್ತೈತೆ ರೀ? ಫಿಫ್ತ್ ಒನ್ನು ಇದೇ ಅಲ್ವಾ? ಇದು ಎದ್ರದ್ದು ವ್ಯಾಲ್ಯೂಮ್ ಆಗ್ತೈತೆ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಹಾಕಿ. ಓಕೆನಾ? ಇದ್ರ ಆನ್ಸರ್ ಏನಾಗ್ತೈತೆ ರೀ? 4/3 πr ಕ್ಯೂಬಿಕ್ ಯೂನಿಟ್ಸ್ ಆಗುತ್ತೆ. ನೆಕ್ಸ್ಟ್, ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ P x, y ಫ್ರಾಮ್ ದ ಒರಿಜಿನ್ ಅಂತ ಕೇಳ್ತಿದ್ದಾನೆ. ಅಂದ್ರೆ ಆನ್ಸರ್ ಏನಾಗ್ತೈತೆ ರೀ? ಫ್ರಾಮ್ ದ ಒರಿಜಿನ್ ಅಂತ ಕೇಳ್ತಿದ್ದಾನೆ. ಆನ್ಸರ್ ಏನಾಗ್ತೈತೆ ರೀ? ದಿಸ್ ಒನ್ √x² + y². ಇದು ಈ ಥರ ಎಲ್ಲಿತ್ತಪ್ಪ ಅಂದ್ರೆ ಮಾಡಲ್ ಕ್ಯೂಬ್ ಒಳಗಡೆ ಇತ್ತು ಇದು. ನೋಡಿರಿ, ನೆಕ್ಸ್ಟ್ ಏನು ಹೇಳತ್ತಾನ? ದ ಕಾಮನ್ ಡಿಫ್ರೆನ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೇಳ್ತಿದ್ದಾನೆ. ಓಕೆನಾ? ಇಲ್ಲಿ ನೋಡಿ ಏನೇನು ಆಗ್ತೈತಿ. ಇದು ಕಾಮನ್ ಡಿಫ್ರೆನ್ಸ್ ಅಂದ್ರೆ ಹೆಂಗೆ ಮಾಡ್ತೇವೆ ರೀ? ಇದು ದಿಸ್ ಒನ್ ಈಸ್ ದ a1 a2 a3. ಇದೇನಾಗ್ತೈತೆ ರೀ? a1 a2 a3 ಆಗುತ್ತೆ. ಓಕೆನಾ? ಕಾಮನ್ ಡಿಫ್ರೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೇವೆ ರೀ? d ಈಸ್ ಈಕ್ವಲ್ಸ್ ಟು a2 - a1. a2 ಏನೈತೆ ರೀ? ಇಲ್ಲಿ a2 ಏನೈತೆ ರೀ?
-3 ಐತಿ, -3 ಮೈನಸ್ ಈ ಮೈನಸ್ ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲಿ -1 ಐತಿ. ಇದು ಏನಾಗ್ತೈತೆ ರೀ -3 ಮೈನಸ್ ಇಂಟು ಮೈನಸ್ +1 ಈಸ್ ಈಕ್ವಲ್ಸ್ ಟು -2. ಅಪೋಸಿಟ್ ಸೈನ್ಸ್ ಇದ್ದಾಗ ಏನು ಮಾಡ್ಬೇಕು ರೀ, ಎರಡು ಅಂದರೆ ಬೇರೆ ಬೇರೆ ಸೈನ್ ಇದ್ದಾಗ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು. ಬಟ್ ಬಿಗ್ಗರ್ ನಂಬರ್ ಸೈನ್ ಏನೈತೆ ನೋಡಿರಿ ಅದನ್ನೇ ಇಡಬೇಕು. ಆನ್ಸರ್ ಏನಾಗ್ತೈತೆ ರೀ ಆಪ್ಷನ್ನು ಸಿ ಆಗ್ತೈತಿ. ಆಪ್ಷನ್ನು ಸಿ ಆಗ್ತೈತಿ. ಇಲ್ಲಿ ನೋಡಿರಿ, ಅಂದರೆ ಪ್ರತಿ ಸಲ ಏನು ಮಾಡ್ತಿದ್ದಪ್ಪ ಅಂದ್ರೆ ಮಾಡಲ್ ಕ್ಯೂಬ್ ಒಳಗಡೆ ಒಂದು ಸ್ವಲ್ಪ ಅಂದರೆ ಇದು ಸೇಮ್ ಕ್ವಶನ್ ಆ ಥರನೇ ಇದೆ, ಸ್ವಲ್ಪ ಏನೋ ಟ್ವಿಸ್ಟ್ ಮಾಡಿ ಕೇಳಾಕತ್ತಾನ. ಇಲ್ಲಿ ನೋಡಿರಿ ಏನು ಕ್ವಶನ್ ಹೇಳತ್ತಾನಪ್ಪ ಅಂದ್ರೆ, ಇನ್ ದ ಗಿವನ್ ಫಿಗರ್ ಓ ಈಸ್ ದ ಸೆಂಟರ್ ಆಫ್ ದ ಸರ್ಕಲ್ ಆ್ಯಂಡ್ ದ ಲೆಂತ್ ಆಫ್ ದ ಆರ್ಕ್. ಲೆಂತ್ ಆಫ್ ದ ಆರ್ಕ್ ಫಾರ್ಮುಲಾ ಏನು ಬರ್ತೈತೆ ರೀ, ಲೆಂತ್ ಆಫ್ ದಿ ಆರ್ಕ್ ಏನು ಬರ್ತೈತೆ ರೀ θ/360 ಇಂಟು 2πr ಬರುತ್ತೆ. ಓಕೆನಾ. ಲೆಂತ್ ಆಫ್ ದ ಆರ್ಕ್ ಎಷ್ಟು ಕೊಡತ್ತಾನ ರೀ, 4π ಕೊಡತ್ತಾನ, 4π ಕೊಡ್ತಿದ್ದಾನೆ. ಓಕೆನಾ. ನೆಕ್ಸ್ಟ್ ಒ ಬಿ ಈಕ್ವಲ್ಸ್ ಟು 9 ಸೆಂಟಿಮೀಟ್ರ್. ಒ ಬಿ ಅಂತ ಅನ್ನೋದು ಏನಾಗ್ತೈತೆ ರೀ, ರೇಡಿಯಸ್ ಆಗುತ್ತೆ. ದೆನ್ ಮೆಜರ್ ದ ಆ್ಯಂಗಲ್ ತೀಟಾ ಅಂತ ಹೇಳ್ತಿದ್ದಾನೆ. ಏನಾಗ್ತದೆ ರೀ θ/360 ಇಂಟು 2, ಪೈ ವ್ಯಾಲ್ಯೂ ಎಷ್ಟು ರೀ 22/7. ಆರ್ ವ್ಯಾಲ್ಯೂ ಎಷ್ಟು ಐತೆ ರೀ, ಒ ಬಿ 9 ಐತೆ ರೀ. 9 1 9 40 4 1 2 1 2 20. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಎಲ್ಲ ಮಾಡಬೇಕಾಗ್ತೈತಲ್ಲ, ಇಲ್ಲಿ ನೋಡಿ ಇರಲಿ. ನೆಕ್ಸ್ಟ್ ನೋಡಿ ಇಲ್ಲಿ 4π ಐತಾ, 4π ಅಂದರೆ ಇದನ್ನ ಹೆಂಗೆ ಬರೀಬೋದು, 22/7 ಬರಿಬೋದು. ಆಮೇಲೆ ಏನಾಗ್ತದೆ ರೀ θ/20 ಈಸ್ ಈಕ್ವಲ್ಸ್ ಟು 22/7 ಐತಾ, 22/7 ಐತಿ, ಎರಡು ಗೇಟ್ ಕ್ಯಾನ್ಸಲ್ ಆಗ್ತೈತೆ ರೀ. ನೆಕ್ಸ್ಟ್ ಏನಾಗ್ತೈತೆ ರೀ, ತೀಟಾ ಇಲ್ಲೇ ಇಡಿ. ಇದು ಈ ಸೈಡ್ ಹೋದ್ರೆ ಏನಾಗ್ತೈತೆ ರೀ, θ ಈಕ್ವಲ್ಸ್ ಟು 4 24 80 ಆಗುತ್ತಾ. ಆನ್ಸರ್ ಏನಾಗ್ತೈತೆ ರೀ 80 ಆಗುತ್ತಾ. ಆನ್ಸರ್ 80 ಆಗುತ್ತೆ ಇದ್ರದ್ದು. ನೆಕ್ಸ್ಟ್ ನೋಡಿ, ರೈಟ್ ದ ಡಿಗ್ರಿ ಆಫ್ ದಿ ಲೀನಿಯರ್ ಪೊಲಿನಾಮಿಯಲ್. ಡಿಗ್ರಿ ಆಫ್ ದಿ ಲೀನಿಯರ್ ಪೊಲಿನಾಮಿಯಲ್ ಅಂತ ಹೇಳ್ತಿದ್ದಾನಂದರೆ, ಲೀನಿಯರ್ ಪೊಲಿನಾಮಿಯಲ್ ಯಾವ ಥರ ಬರಿತೇವೆ ರೀ ನಾವು, ax ಪ್ಲಸ್ ಬಿ. ಇದ್ರ ಡಿಗ್ರಿ ಎಷ್ಟೈತೆ ರೀ 1 ಐತಿ. ರೈಟ್ ದ ಡಿಗ್ರಿ ಆಫ್ ದಿ ಲೀನಿಯರ್ ಪೊಲಿನಾಮಿಯಲ್ ಅಂದ್ರೆ ಆನ್ಸರ್ ಎಷ್ಟಾಗ್ತೈತೆ ರೀ 1 ಆಗುತ್ತೆ. ದೆನ್ ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಅಂತ ಹೇಳ್ತಿದ್ದಾನೆ. ಕ್ಯೂಬ್ ಅಂತಂದ್ರೆ ಎಷ್ಟಾಗ್ತೈತೆ ರೀ, ಆನ್ಸರ್ 6a² ಆಗುತ್ತೆ. 6a² ಆಗ್ತೈತೆ ರೀ. ಓಕೆನಾ. ನೆಕ್ಸ್ಟ್ ಇನ್ ದ ಗಿವನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ರೈಟ್ ದ ಮಾಡೆಲ್ ಕ್ಲಾಸ್ ಅಂತ ಹೇಳ್ತಿದ್ದಾನೆ. ರೈಟ್ ದ ಮಾಡೆಲ್ ಕ್ಲಾಸ್ ಅಂತಂದ್ರೆ ಏನು ಬರ್ತೈತೆ ರೀ ಇಲ್ಲಿ ನೆಕ್ಸ್ಟ್ CF ಬರ್ತೈತೆ ರೀ. CFಗೆ ಹೆಂಗೆ ಮಾಡ್ತೇವೆ ರೀ ನಾವು, CF 4 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಇದು ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತದೆ ರೀ 12 ಬರುತ್ತೆ. ನೆಕ್ಸ್ಟ್ ಆ್ಯಡ್ ಮಾಡಿದ್ರೆ 14 ಬರುತ್ತೆ. ನೆಕ್ಸ್ಟ್ ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತದೆ ರೀ 16 ಬರುತ್ತೆ. n ಈಕ್ವಲ್ಸ್ ಟು ಎಷ್ಟು ಆಯ್ತು ರೀ 16 ಆಯಿತು. n ಈಕ್ವಲ್ಸ್ ಟು 16 ಆಯಿತು. ನೆಕ್ಸ್ಟ್ n/2 ಅಂದರೆ ಎಷ್ಟು ಆಗ್ತದೆ ರೀ 16/2 ಆಗುತ್ತೆ. 16/2 ಅಂತಂದ್ರೆ 8 ಇಲ್ಲಿ ಎಲ್ಲಿ ಲೈ ಆಗ್ತೈತೆ ಅಂತ ನೋಡಬೇಕು. 4ಕಿನ್ನ ಜಾಸ್ತಿ ಇದೆ ಅಲ್ವಾ. 8 ಎದಕ್ಕೆ ನಿಯರ್ ಆಗ್ತೈತಪ್ಪ ಅಂದ್ರೆ 12 ನಿಯರ್ ಆಗ್ತೈತೆ. ಆ 12 ಇದು ಕ್ಲಾಸ್ ಇಂಟರ್ವಲ್ ಎಷ್ಟು ಇರ್ತೈತೆ ನೋಡಿರಿ. ಇದಕ್ಕೆ ನಾವು ಏನಂತ ಕರಿತೇವಪ್ಪ ಅಂತಂದರೆ ಮಾಡೆಲ್ ಕ್ಲಾಸ್ ಅಂತ ಹೇಳ್ತೇವೆ. ಆನ್ಸರ್ ಏನು ರೀ 3 to 5 ಅಂತ. ನೆಕ್ಸ್ಟ್ ರೈಟ್ ದ ಪ್ರೊಬಬಿಲಿಟಿ ಆಫ್ ಆ್ಯನ್ ಇಂಪಾಸಿಬಲ್ ಇವೆಂಟ್ ಅಂತ ಹೇಳ್ತಿದ್ದಾನೆ. ರೈಟ್ ದ ಪ್ರೊಬಬಿಲಿಟಿ ಆಫ್ ಆ್ಯನ್ ಇಂಪಾಸಿಬಲ್ ಇವೆಂಟ್ ಅಂತಂದ್ರೆ ಏನಾಗ್ತೈತೆ ರೀ, ಆನ್ಸರ್ 0 ಆಗ್ತೈತಿ. ಇಂಪಾಸಿಬಲ್ ಇವೆಂಟ್ ಪ್ರೊಬಬಿಲಿಟಿ ಏನಾಗ್ತೈತೆ ರೀ 0 ಆಗ್ತೈತಿ. ನೆಕ್ಸ್ಟ್ ನೋಡಿರಿ ಏನು ಹೇಳತ್ತಾನೆ ರೀ, ಹೌ ಮೆನಿ ಸೊಲ್ಯೂಷನ್ಸ್ ಡೂ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಹೌ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳ್ತಿದ್ದಾನೆ. ಹೌ ಮೆನಿ ಸೊಲ್ಯೂಷನ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು ರೀ. ಏನು ಹೇಳಿದೇವೆ ರೀ, a1/a2 ಈಸ್ ನಾಟ್ ಈಕ್ವಲ್ಸ್ ಟು b1/b2 ಇದ್ರೆ ಇದಕ್ಕೆ ಎಷ್ಟು ಸೊಲ್ಯೂಷನ್ ಇರ್ತಾವೆ ಅಂತ ಹೇಳಿದ್ದೇವೆ ರೀ, ಒಂದು ಸೊಲ್ಯೂಷನ್ ಇರ್ತೈತಿ. ಓಕೆನಾ. ಇಲ್ಲಿ ನೋಡೋಂಬರ್ರಿ, ಇದು ಕಂಡೀಷನ್ ಚೆಕ್ ಮಾಡ್ಕೊಂಡು ಫಸ್ಟ್ ನೋಡಿರಿ. a1/a2 ಈಸ್ ಈಕ್ವಲ್ಸ್ ಟು b1/b2 ಈಸ್ ಈಕ್ವಲ್ಸ್ ಟು c1/c2. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. a1 ಅಂದರೆ ಎಷ್ಟು ಐತ್ರಿ 2/b1 ಅಂದ್ರೆ 3 ಈಸ್ ಈಕ್ವಲ್ಸ್ ಟು 3/2. ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು 9/3
-6 ಐತ್ರಿ. ಇಲ್ಲಿ ನೋಡ್ರಿ 2/3 ಐತಿ, ಇಲ್ಲಿ 3/2 ಐತಿ. ಅಂದರೆ ಯಾವ್ದಾರು ಈಕ್ವಲ್ ಆಗ್ತೈತೆ ಅಂತ ಚೆಕ್ ಮಾಡಿರಿ. ಇವೆರಡು ಈಕ್ವಲ್ ಅದಾವನ್ರಿ? ಎರಡು ಈಕ್ವಲ್ ಅದಾವ್ರಿ? ಇಲ್ಲ, ಈಕ್ವಲ್ ಇಲ್ಲ. ಈಕ್ವಲ್ ಇಲ್ಲದಂದ್ರೆ ಎಷ್ಟು ಸೊಲ್ಯೂಷನ್ ಇರ್ತಾವ್ರಿ ಇದಕ್ಕೆ? ಒಂದು ಸೊಲ್ಯೂಷನ್ ಇರ್ತೈತೆ ರೀ. ಒಂದು ಸೊಲ್ಯೂಷನ್. ಇದ್ರ ಆನ್ಸರ್ ಎಷ್ಟಾಗ್ತದೆ ರೀ? ಯಾಕಂದ್ರೆ ದೀಸ್ ಟೂ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರುತ್ತೆ ರೀ. ಈ ಕ್ವಶನ್ ನೋಡ್ರಿ, ಡೈರೆಕ್ಟ್ ಏನು ಮಾಡಿದಾನಪ್ಪ ಅಂದ್ರೆ ಮಾಡಲ್ QP ಎತ್ತಿ ಹಾಕ್ಯಾನ ಅನ್ಸುತ್ತೆ ರೀ ಅಲ್ಲ. ಇಲ್ಲಿ ನೋಡ್ರಿ, ರೈಟ್ ದ ಝೀರೋಸ್ ಆಫ್ ದಿ ಪೊಲಿನಾಮಿಯಲ್ y = p(x) ಇಂದ ಗಿವನ್ ಗ್ರಾಫ್ ಅಂತ. ಝೀರೋಸ್ ಅಂತಂದ್ರೆ ಏನು ರೀ? ಅಂದರೆ ಈ ಲೈನ್, ಈ ಗ್ರಾಫ್ ಇದೆ ಅಲ್ವಾ, ಈ x-axis-ನ ಎಲ್ಲಿ ಟಚ್ ಮಾಡಿರ್ತೈತೆ ನೋಡ್ರಿ, ಅದಕ್ಕೆ ನಾವೇನಂತ ಹೇಳ್ತೇವೆ ರೀ? ಝೀರೋಸ್ ಅಂತ ಹೇಳ್ತೇವೆ ರೀ. ಝೀರೋಸ್ ಯಾವ್ದು ಆಗ್ತೈತೆ ರೀ? ಇಲ್ಲಿ ನೋಡಿ ಎಲ್ಲಿ ಕಟ್ ಆಗ್ತಿದೆ? -1. x-axis ಏನಾಗೈತೆ ರೀ? -1 ಟಚ್ ಮಾಡ್ತಿದೆ. ನೆಕ್ಸ್ಟ್ ಇಲ್ಲಿ ಎಷ್ಟೈತೆ ರೀ? 4 ಐತಿ. ಝೀರೋಸ್ ಆಫ್ ದಿಸ್ ಗ್ರಾಫ್ ಈಸ್ -1 ಆ್ಯಂಡ್ 4 ಆಗುತ್ತೆ ರೀ. ಇಲ್ಲಿ ನೋಡಿ ಏನು ಹೇಳತ್ತಾನ? ರೈಟ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳಿದಾನೆ. ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತಂದರೆ ದೀಸ್ ಟು ಆರ್ ಫ್ಯಾಕ್ಟರ್ಸ್ ಆಲ್ರೆಡಿ. ಯಾಕೆ? x = 0, x = 0 ಅನ್ನೋದು ಇದೊಂದು ಏನಪ್ಪ ಅಂತಂದ್ರೆ ರೂಟ್ ರೀ. ನೆಕ್ಸ್ಟ್ x + 2 = 0. x ಎಷ್ಟಾಗ್ತೈತೆ ರೀ? -2 ಆಗುತ್ತೆ. ದೀಸ್ ಟು ಆರ್ ಝೀರೋಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗ್ತೈತೆ ರೀ. x = 0 ಆ್ಯಂಡ್ x = -2. ಇದು ಎಲ್ಲಿತ್ತಪ್ಪ ಅಂದರೆ ಮಾಡಲ್ QPಯಲ್ಲಿತ್ತು, ಮತ್ತು ಓಲ್ಡ್ ಕ್ವಶನ್ ಪೇಪರ್ ಒಳಗಡೆ ಈ ಥರ ಕ್ವಶನ್ಸ್ ಇದ್ದು ರೀ. ನೋಡ್ರಿ ಏನು ಹೇಳ್ತಿದ್ದಾನ? ಇನ್ ದ ಗಿವನ್ ಫಿಗರ್ ರೈಟ್ ದ ಸಿಮಿಲಾರಿಟಿ ಕ್ರೈಟೀರಿಯಾ ಯೂಸ್ ಟು ಶೋ ದ್ಯಾಟ್ ದಿಸ್ ಟು ಆರ್ ಸಿಮಿಲರ್ ಅಂತ. ಇದು ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕ್ರಿ? ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ನೋಡಿ, ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಅಂತ ತೋರಿಸ್ಬೇಕು ರೀ. ತೋರಿಸ್ಬೇಕಂದ್ರೆ ಕಂಡೀಷನ್ ಏನಿದೆ? ಇಲ್ಲಿ ಬರೀತೀನಿ ನೋಡ್ರಿ. AB by ಯಾವುದಾಗ್ತೈತೆ ರೀ? QR ಆಗುತ್ತೆ. QR = BC by PR ಆಗುತ್ತೆ ರೀ. = AC by PQ ಆಗುತ್ತೆ. AB ವ್ಯಾಲ್ಯೂ ಎಷ್ಟೈತೆ ರೀ? 2 ಐತಿ. QR ವ್ಯಾಲ್ಯೂ ಎಷ್ಟೈತೆ ರೀ? 4 ಐತಿ. = 2.5 / 5 = 3/6 ಆಗುತ್ತೆ ರೀ. 2 1 2 2 ಆಗುತ್ತೆ ರೀ. 1/2. ಇದನ್ನ ಹೆಂಗೆ ಬರ್ಕೋಬೋದು ರೀ? 25/50 ಬರಿಬೋದಾ? = 3/6. 3 1 3 2 25 1 25 2 1/2 = 1/2 ಆಗ್ತೈತೆ ರೀ. ಯಾವ ಕ್ರೈಟೀರಿಯಾ ರೀ ಇದು? ಯಾವ ಕ್ರೈಟೀರಿಯಾ ಬರ್ತೈತೆ ರೀ ಇದು? ನೋಡಿ ಎಲ್ಲ ಏನಾದ ರೀ? 3ಗೂ ಏನಾಗ್ಯಾವ? ಈಕ್ವಲ್ ಆಗ್ಯಾವ ರೀ. ಇದು ಏನು ರೀ? SSS ಕ್ರೈಟೀರಿಯಾ ಆಗ್ತೈತೆ ರೀ. SSS ಕ್ರೈಟೀರಿಯಾ ಆಗ್ತೈತಿ. ನೆಕ್ಸ್ಟ್ ನೋಡಿರಿ, ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ ABC ಕೊಟ್ಟಿದ್ದಾನೆ ರೀ. ಇಲ್ಲೇನು ಹೇಳತ್ತಾನೆ ರೀ? ಸೈನ್ ಆಲ್ಫಾ ಅಂತ ಹೇಳ್ತಿದ್ದಾನೆ. ಸೈನ್ ಆಲ್ಫಾ ಹೇಳ್ತಿದ್ದಾನೆ ಅಂದರೆ ಇಂಪಾರ್ಟೆಂಟ್. ಇಲ್ಲಿ ನೋಡಿರಿ, ಯಾವುದಕ್ಕೆ ಯಾವ ಎಂಗಲ್ ಬಗ್ಗೆ ಮಾತಾಡ್ತಿರ್ತಾನೆ ನೋಡಿರಿ, ಅದ್ರ ಅಪೋಸಿಟ್ ಯಾವಾಗಲೂ ಏನಾಗಿರ್ತೈತೆ ರೀ? ಅಪೋಸಿಟ್ ಆಗಿರ್ತೈತಿ. ಇದು ಏನು ರೀ? ಅಪೋಸಿಟ್ ಇದ್ದಂಗೆ. ನೆಕ್ಸ್ಟ್ ಇದೇನು ರೀ? ಬೇಸ್. ದಿಸ್ ಒನ್ ಈಸ್ ದ ಹೈಪೋಟೆನಿಸ್. ಸೈನ್ ಅಂತ ಹೇಳ್ತಿದ್ದಾನಪ್ಪ ಅಂದ್ರೆ ಫಾರ್ಮುಲಾ ಏನು ಬರ್ತೈತೆ ರೀ? ರೇಷೋ O/H. O ಅಂದರೆ ಎಷ್ಟೈತೆ ರೀ? 3 ಐತಿ. H ಎಷ್ಟೈತೆ ರೀ? 5 ಐತಿ. ನೆಕ್ಸ್ಟ್ ನೋಡಿ, ತೀಟಾ ಅಂತ ಹೇಳ್ತಿದ್ದಾನೆ ಅಂದರೆ ಏನಾಗ್ತೈತೆ ರೀ? ಇದು ಮತ್ತೆ ಇವು ಚೇಂಜ್ ಆಗ್ತೈತಿ. ಇದು ಏನಾಗ್ತೈತೆ ರೀ? ಅವಾಗ ಅಪೋಸಿಟ್ ಆಗುತ್ತೆ. ಇದು ಏನಾಗ್ತೈತೆ ರೀ? ಇವಾಗ ಬೇಸ್ ಆಗುತ್ತೆ. ದಿಸ್ ಒನ್ ಈಸ್ ದ ಸೇಮ್ ಆ್ಯಸ್ ಇಟ್ ಈಸ್. H ಇರ್ತೈತಿ. ಸೈನ್ ತೀಟಾ ಫಾರ್ಮುಲಾ ಟ್ಯಾನ್ ತೀಟಾ ಫಾರ್ಮುಲಾ ಏನೈತೆ ರೀ? O/B ಅಂದರೆ ಅಪೋಸಿಟ್ ಬೈ ಬೇಸ್ ಅಂತ. ಅಪೋಸಿಟ್ ಎಷ್ಟೈತೆ ರೀ? 4 ಐತಿ. ಬೇಸ್ ಎಷ್ಟೈತೆ ರೀ? 3 ಐತಿ. ಇದು ಆನ್ಸರ್ ಏನಾಗ್ತೈತೆ ರೀ? 3/5 ಆಗುತ್ತೆ. ಇದು 4/3 ಆಗುತ್ತೆ. ಇಲ್ಲಿ ನೋಡಿ ಏನಿದೆ? ಪ್ರೂವ್ ದ್ಯಾಟ್ 6 + √2 ಈಸ್ ಆ್ಯನ್ ಇರ್ರ್ಯಾಷನಲ್ ಅಂತ. ಇವು ಹೆಂಗೆ ಮಾಡ್ತೇವೆ ರೀ? ಗಿವನ್ 6 + √2 = A/B. A and B are co-primes. ನೆಕ್ಸ್ಟ್ ಹೆಂಗೆ ಬರಿತೇವೆ ರೀ? √2 ರೂಟ್ ಇದ್ದದ್ದನ್ನು ಏನು ಮಾಡ್ಬಾರ್ದು? ಡಿಸ್ಟರ್ಬ್ ಮಾಡ್ಬೋದು. A/B -
6 ಆಗುತ್ತೆ. ರೂಟ್ 2 ಈಕ್ವಲ್ಸ್ ಟು a ಮೈನಸ್ 6b ಡಿವೈಡ್ ಬೈ b ಆಗುತ್ತೆ. ಓಕೆನಾ. ನೆಕ್ಸ್ಟ್ ಏನಾಗ್ತದೆ ರೀ, ರೂಟ್ 2 ಈಸ್ ಅನ್ ಇರ್ರೇಷನಲ್, ದಿಸ್ ನಂಬರ್ ಈಸ್ ಅ ರ್ಯಾಷನಲ್ ನಂಬರ್. ಓಕೆ, irrational number it's not equals to rational number. Therefore 6 plus root 2 is an irrational number.